ನಿಮ್ಮ ನೋವು ಅರ್ಥವಾಗುತ್ತದೆ. ಧೋನಿ ಕೇವಲ ಆಟಗಾರನಲ್ಲ, ಒಂದು ಭಾವನೆ. ಅವರ ಮೇಲಿನ ನಂಬಿಕೆ ಕುಸಿಯುತ್ತಿರುವುದು ಸಹಜವಾಗಿಯೇ ದುಃಖ ತರಿಸುತ್ತದೆ. ನಿಜ, ಡೆಲ್ಲಿ 183 ರನ್ ಗಳಿಸಿದಾಗ ಕಷ್ಟವೆನಿಸಿದ್ದು ನಿಜ. ರೈನಾ ಇಲ್ಲದ ಮೇಲೆ ಆ ಗುರಿ ಬೆನ್ನಟ್ಟುವುದು ಸವಾಲಿನದ್ದೇ ಆಗಿತ್ತು. ಆದರೂ ಧೋನಿ ಇದ್ದಾರೆ ಎನ್ನುವ ನಂಬಿಕೆ ಎಲ್ಲೋ ಒಂದು ಕಡೆಗೆ ಆಸೆಯನ್ನು ಚಿಗುರಿಸುತ್ತಲೇ ಇರುತ್ತದೆ. ಆದರೆ ನಿನ್ನೆ ನಡೆದದ್ದು ನಿರಾಸೆ ಮೂಡಿಸಿತು. ಆ ಹಂತದಲ್ಲಿ ಧೋನಿ ಮತ್ತು ವಿಜಯ್ ಶಂಕರ್ ಅವರಿಂದ ಸ್ಫೋಟಿಸುವ ಬ್ಯಾಟಿಂಗ್ ನಿರೀಕ್ಷೆ ಇದ್ದಿದ್ದು ನಿಜ. ಆದರೆ ಅವರ ನಿಧಾನಗತಿಯ ಆಟ ಮತ್ತು ಗೆಲ್ಲುವ ಛಲ ಕಾಣದಿರುವುದು ಬೇಸರ ತರಿಸಿತು. ನೀವು ಹೇಳಿದಂತೆ ಧೋನಿ 2023ರಲ್ಲೇ ನಿವೃತ್ತಿ ಹೊಂದಿದ್ದರೆ ಬಹುಶಃ ಈ ಪ್ರಶ್ನೆಗಳು ಉದ್ಭವಿಸುತ್ತಿರಲಿಲ್ಲ. ಮನೋಜ್ ತಿವಾರಿ ಅವರ ಮಾತುಗಳು ಕಠಿಣವಾಗಿದ್ದರೂ ಅಭಿಮಾನಿಗಳ ಆತಂಕವನ್ನು ಅವು ಪ್ರತಿಬಿಂಬಿಸುತ್ತವೆ. ಸೋಲು ಸಹಜ, ಆದರೆ ನಂಬಿಕೆ ಕಳೆದು ಹೋದರೆ ನಿಜಕ್ಕೂ ಕಷ್ಟವಾಗುತ್ತದೆ. ಏಕೆಂದರೆ ಮುಂದೆ ಹೇಳಿಕೊಳ್ಳಲು ಸ್ಫೂರ್ತಿದಾಯಕ ಕಥೆಗಳೇ ಇರುವುದಿಲ್ಲ. ನಿಮ್ಮ ಆಶಯದಂತೆ ಧೋನಿ ಮತ್ತೆ ಪುಟಿದೇಳಲಿ ಎಂದು ನಾವು ಹಾರೈಸೋಣ. ಕ್ರೀಡೆಯಲ್ಲಿ ಏಳುಬೀಳು ಸಹಜ. ಒಂದು ಗೆಲುವು ಮತ್ತೆ ಎಲ್ಲವನ್ನೂ ಬದಲಾಯಿಸಬಲ್ಲದು. ಧೋನಿ ಆ ಮ್ಯಾಜಿಕ್ ಮಾಡಬಲ್ಲರು ಎಂಬ ನಂಬಿಕೆ ಇನ್ನೂ ಇದೆ. ಕಾಯೋಣ.